ಅಲ್ಫಲಾಹ್ ವಿವಿ ವೈದ್ಯರ ಬಂಧನ ಬೆನ್ನಲ್ಲೇ ತನಿಖೆ ನಡೀತಾ ಇದೆ. ಇಲ್ಲೇ ಕೆಲಸ ಮಾಡ್ತಾ ಇದ್ರು ಆ ಡಾಕ್ಟರ್ಗಳೆಲ್ಲ. ವಿವಿಯ ವೈದ್ಯಕೀಯ ಸಿಬ್ಬಂದಿ ವಿದ್ಯಾರ್ಥಿಗಳ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಬಂಧಿತ ವೈದ್ಯರ ಸಂಪರ್ಕದಲ್ಲಿದ್ದ ಶಂಕೆಯ ಹಿನ್ನೆಲೆಯಲ್ಲಿ ಕೆಲವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದರೆ ಬಂಧಿತ ವೈದ್ಯರಿಗೂ ನಮಗೂ ಯಾವುದೇ ನಂಟಿಲ್ಲ, ವಿವಿಯಲ್ಲಿ ಯಾವುದೇ ಸಂಶೋಧನೆ ನಡೆದಿಲ್ಲ ಹೀಗಂತ ಹರಿಯಾಣದ ಅಲ್ಫಲಾಹ್ ವಿವಿಯಿಂದ ಸ್ಪಷ್ಟನೆ ಬಂದಿದೆ. ಯಾರು ತಾನೇ ಒಪ್ಕೋತಾರೆ ಸತ್ಯವನ್ನ? ಇಲ್ಲ ಅಂತಂದರೆ ಉಗ್ರ ಉಮರ್ ಪದೇ ಪದೇ ಇಲ್ಲಿ ಬರೋದು, ಇಲ್ಲಿ ಕಾರ್ ನಿಲ್ಲಿಸೋದು, ದಿನಗಟ್ಟಲೆ ತಿಂಗಳಗಟ್ಟಲೆ ನಿಲ್ಲಿಸೋದು, ಓಡಾಡೋದು ಎಲ್ಲ ಹೆಂಗೆ ಮಾಡ್ತಾ ಇದ್ದ? ಅವತ್ತು ಬ್ಲಾಸ್ಟ್ ಆದ ದಿನ ಕಾರ್ ಹೊರಟಿರೋದೇ ಈ ವಿವಿಯ ಪಾರ್ಕಿಂಗ್ ಲಾಟ್ನಿಂದ. ಅವ್ರು ಹೇಳ್ಕೋಬೋದು, ಬಟ್ ಏನು ಲಿಂಕ್ ಇದೆ ಅನ್ನೋದನ್ನು ತನಿಖೆಯಲ್ಲಿ ಪತ್ತೆ ಹಚ್ಚಬೇಕು ತನಿಖಾ ಸಂಸ್ಥೆಗಳು. ಅವ್ರು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಅಲ್ಫಲಾಹ್ ಯೂನಿವರ್ಸಿಟಿ ಅವ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತನೋ, ವೈಯಕ್ತಿಕವಾಗಿ ಅವ್ರು ಏನೇನೋ ಮಾಡಿಕೊಂಡ್ರೆ ನಮಗೂ ಅದಕ್ಕೂ ಗೊತ್ತಿಲ್ಲ ಅಂತನೋ. ಒಂದು ಮಾಹಿತಿ ಪ್ರಕಾರ ಸ್ಫೋಟಕಗಳ ಸಂಶೋಧನಾ ಕೇಂದ್ರ ಆಗಿತ್ತಂತೆ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಅಲ್ಫಲಾಹ್ ಯೂನಿವರ್ಸಿಟಿಯವ್ರು ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತಾರೆ, ಇಲ್ಲಿ ನೋಡಿದ್ರೆ ಸಂಬಂಧ ಒಂದ್ರ ಮೇಲೊಂದು ಎಸ್ಟಾಬ್ಲಿಷ್ ಆಗ್ತಾನೇ ಇದೆ. ಸೊ ಅದು ಕೂಡ ಒಂದು ಸವಾಲೀಗ ತನಿಖಾ ಸಂಸ್ಥೆಗಳಿಗೆ. ಏನು ಸಂಬಂಧ ಇದೆ ಅಲ್ಫಲಾಹ್ ಯೂನಿವರ್ಸಿಟಿಗೆ ಅಂತ? ನೋಡಿ ಅರವಿಂದ್, ಅಲ್ಫಲಾ ಯೂನಿವರ್ಸಿಟಿ ಏನೇ ಹೇಳ್ಬೋದು, ಏನೇ ಸ್ಪಷ್ಟನೆಯನ್ನು ಕೊಡ್ಬೋದು, ಆದರೆ ಈ ಸ್ಲೀಪರ್ ಸೆಲ್ಗಳು ಅಥವಾ ಈ ಟೆರರ್ ಡಾಕ್ಟರ್ಸ್ನ ಗ್ಯಾಂಗ್ ಏನಿದೆ ಅದಕ್ಕೆ ಅಲ್ಫಲಾ ಯೂನಿವರ್ಸಿಟಿ ಒಂದು ಹೆಡ್ ಕ್ವಾರ್ಟರ್ ಆಗಿತ್ತು ಅಥವಾ ಬೇಸ್ ಕ್ಯಾಂಪ್ ಆಗಿತ್ತು ಅಂತ ನಾವು ಕರಿಬೋದು. ನೋಡಿ, ಈ ಒಂದು ಘಟನೆಯಲ್ಲಿ ಮತ್ತು ಈ ಸರೌಂಡಿಂಗ್ನಲ್ಲಿ ಬಂಧನ ಆದಂತಹ ಎಲ್ಲ ವೈದ್ಯರೇನಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಯೂನಿವರ್ಸಿಟಿಯ ಜೊತೆಗೆ ಸಂಬಂಧವನ್ನು ಹೊಂದಿದ್ದಾರೆ ಮತ್ತು ಇಲ್ಲಿ ಕೆಲ ಕಾಲ ಕೆಲಸವನ್ನು ಕೂಡ ಮಾಡಿದಂತಹ ಇತಿಹಾಸವನ್ನು ಕೂಡ ಹೊಂದಿದ್ದಾರೆ. ಸೊ ಈ ಒಂದು ಯೂನಿವರ್ಸಿಟಿಯ ಹಿನ್ನೆಲೆಯನ್ನು ಕೂಡ ನಾವು ಸ್ವಲ್ಪ ಗಮನಿಸಿದಂಥ ಸಂದರ್ಭದಲ್ಲಿ ಈ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವಂತಹ 40% ವಿದ್ಯಾರ್ಥಿಗಳು ಕಾಶ್ಮೀರ ಮೂಲದವರು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಈ ಯೂನಿವರ್ಸಿಟಿಯಲ್ಲಿ ಇದ್ಕೊಂಡು ಇವರು ಬರುವಂತಹ ಯುವ ವೈದ್ಯರು ಅಥವಾ ವಿದ್ಯಾರ್ಥಿಗಳೇನಿದ್ದಾರೆ ಅವರ ಬ್ರೇನ್ ವಾಶ್ ಮಾಡುವಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು, ಅವರನ್ನು ಸಂಘಟನೆ ಜೊತೆಗೆ ಜೋಡಿಸುವಂತಹ ಕೆಲಸವನ್ನು ಮಾಡ್ತಿದ್ರು ಅನ್ನುವಂಥದ್ದು ಮುಚ್ಚಿಡುವಂತಹ ಸತ್ಯ ಏನಲ್ಲ. ಡಾಕ್ಟರ್ ಉಮರ್ ಇರ್ಬೋದು, ಡಾಕ್ಟರ್ ಮುಜಾಹಿಲ್ ಇರ್ಬೋದು, ಇವರೆಲ್ಲರೂ ಕೂಡ ಇಲ್ಲೇ ಕೆಲಸವನ್ನ ಮಾಡ್ತಾ ಇದ್ರು. ಮತ್ತೆ ಈ ದೆಹಲಿ ಬ್ಲಾಸ್ಟ್ ನಡಿಬೇಕಾದಂಥ ಸಂದರ್ಭದಲ್ಲಿ ಈ I-20 ಕಾರ್ ಏನು ಸ್ಫೋಟಗೊಂಡಿದೆ, ಈ ಕಾರ್ ಕೂಡ ಅಲ್ಫಲಾಹ್ ಯೂನಿವರ್ಸಿಟಿಯಲ್ಲೇ ನಿಂತ್ಕೊಂಡಿತ್ತು. ಅಲ್ಲಿ ಮತ್ತೆ ಈ ಸುತ್ತಮುತ್ತಲಿನ ಪ್ರದೇಶದಲ್ಲೇ ಸಾಕಷ್ಟು ಆಕ್ಟಿವಿಟಿಗಳು ನಡೆದಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಅಲ್ಫಲಾಹ್ ಯೂನಿವರ್ಸಿಟಿ ಒಂದು ರೀತಿ ಈ ರೀತಿಯಾದಂಥ ಘಟನೆಗಳಿಗೆ ಬೇಸ್ ಕ್ಯಾಂಪ್ ಆಗಿ ಕೆಲಸವನ್ನ ಮಾಡಿರುವಂಥದ್ದು. ಮತ್ತೆ ಈ ಯೂನಿವರ್ಸಿಟಿಯಲ್ಲೇ ಈಗಾಗಲೇ ಶಂಕಿತ 6 ಮಂದಿ ಭಯೋತ್ಪಾದಕರನ್ನು ಕೂಡ ನಿನ್ನೆ ಬಂಧಿಸುವಂಥ ಕೆಲಸವನ್ನು ಕೂಡ ಭದ್ರತಾ ಪಡೆಗಳು ಮಾಡಿದವೆ. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಯೂನಿವರ್ಸಿಟಿ ಏನೇ ಹೇಳ್ಬೋದು, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಥವಾ ಇದು ವೈಯಕ್ತಿಕವಾಗಿ ಅವ್ರು ಮಾಡ್ಕೊಂಡಿರ್ಬೋದು ಅಂತದ್ದನ್ನ ಎಲ್ಲವೂ ಕೂಡ ಹೇಳ್ಬೋದು. ಆದರೆ ತನಿಖೆಯಲ್ಲಿ ಯಾವುದನ್ನು ಕೂಡ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬಹಳಷ್ಟು ಜನರು ಇಲ್ಲೇ ಖಾಸಗಿಯಾಗಿ ರೂಮ್ಗಳನ್ನು ಕೂಡ ಮಾಡಿಕೊಂಡು ಇಲ್ಲೇ ಉಳ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕೆಲವರು ಮೌಲಾನಗಳು ಕೂಡ ಅವರಿಗೆ ಒಳಗಡೆ ರೂಮಿನ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಕೆಲಸವನ್ನ ಡಾಕ್ಟರ್ ಮುಜಾಹಿಲ್ ಮತ್ತೆ ಉಮರ್ ಕೂಡ ಮಾಡಿಕೊಟ್ಟಿದ್ರು. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಬಹುತೇಕ ಯಾರಿಗೂ ಕೂಡ ಅನುಮಾನ ಬರದೇ ಇರುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ. ಹೀಗಾಗಿ NIA ಅಧಿಕಾರಿಗಳು ಈ ಯೂನಿವರ್ಸಿಟಿಯಲ್ಲೂ ಕೂಡ ತನಿಖೆಯನ್ನು ಬಹಳಷ್ಟು ತೀವ್ರಗೊಳಿಸಿರುವಂತದ್ದು. ಮುಂದೆ ಈ ಯೂನಿವರ್ಸಿಟಿಯ ಪಾತ್ರ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ತನಿಖೆಯಲ್ಲಿ ಗೊತ್ತಾಗುತ್ತೆ. ಹಾಗೆ ಸಂಪರ್ಕದಲ್ಲಿ ಶಬೀರ್ ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಸೊ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಆ ಸ್ಫೋಟಗೊಂಡ ಕಾರಿನ ಮೂವ್ಮೆಂಟ್ಸು, ಎಲ್ಲೆಲ್ಲಿಗೆ ಎಷ್ಟೆಷ್ಟು ಗಂಟೆಗೆ ಇದು ಪಾಸ್ ಆಯಿತು, ಎಲ್ಲಿ ಪಾರ್ಕಿಂಗ್ ಮಾಡಿತ್ತು, ಎಲ್ಲಿ ಕಾರ್ ಮೂವ್ ಆಯಿತು, ಇದೆಲ್ಲವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಆಮೇಲೆ ವಿತ್ ಟೈಮ್ ಎಷ್ಟೆಷ್ಟು ಗಂಟೆಗೆ, 3 ಗಂಟೆ 15 ನಿಮಿಷಕ್ಕೆ ಹೊರಗಡೆಗೆ ಬರುತ್ತೆ, 10:11 ಅಂದರೆ ಡೇಟ್ ಸೋಮವಾರ ಮಧ್ಯಾಹ್ನ 3 ಗಂಟೆ 19 ನಿಮಿಷ ಸುನೆಹ್ರಿ ಮಸೀದಿಯ ಪಾರ್ಕಿಂಗ್ ಲಾಟ್ನಲ್ಲಿ ಇರುತ್ತೆ. 3 ಗಂಟೆ ಪಾರ್ಕಿಂಗಲ್ಲಿ ನಿಂತಿರುತ್ತದು, ಕಾರಿಂದ ಇಳಿಯಲ್ಲ ಉಮರ್. ಅಲ್ಲಿಂದ ಮುಂದಕ್ಕೆ ಪಾಸ್ ಆಗುತ್ತೆ ಸಾಯಂಕಾಲದ ವೇಳೆಗೆ. ಜೈನ್ ಮಂದಿರದ ಮುಂದೆ ಬಂತು ನೋಡಿ, ಅಲ್ಲಿ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ 1 ಅಲ್ಲಿ ಮುಂದೆ ಇದೆಯಲ್ಲ, ಇದು ಕರೆಕ್ಟಾಗಿ ಕಾರು ಬ್ಲಾಸ್ಟ್ ಆದ ಜಾಗ. ಕೆಂಪುಕೋಟೆ ಸಂಜೆ 6:52ಕ್ಕೆ ಕಾರು ಯೂ ಟರ್ನ್ ತಗೊಂಡು ಬಂದು ಪುನಃ ಅಗೈನ್ ಕೆಂಪುಕೋಟೆಯ ಬಳಿಯಲ್ಲೇ ಸ್ಫೋಟ ಆಗುತ್ತೆ.